ಸುವರ್ಣ ನ್ಯೂಸ್ ವರದಿಯ ಬಳಿಕ ಎಚ್ಚೆತ್ತಿದ್ದಾರೆ ಸಿಎಂ ಕುಮಾರಸ್ವಾಮಿ. ಮುದ್ದೇಬಿಹಾಳ ಎಸ್ಬಿಐ ಬ್ಯಾಂಕ್ನಿಂದ ರೈತರಿಗೆ ನೋಟಿಸ್ ಕೊಟ್ಟು ಹಿಂಸಿಸಲಾಗಿತ್ತು. ಸುವರ್ಣ ನ್ಯೂಸ್ ಈ ಕುರಿತು ವರದಿಯನ್ನ ಪ್ರಸಾರ ಮಾಡಿತ್ತು ಬೆಳಗಿನಿಂದ. ಈ ವರದಿಯ ಬಳಿಕ ಎಚ್ಚೆತ್ತಿದ್ದಾರೆ ಸಿಎಂ ಕುಮಾರಸ್ವಾಮಿ. ಮುದ್ದೇಬಿಹಾಳ ಎಸ್ಬಿಐ ಬ್ಯಾಂಕ್ನಿಂದ ರೈತರಿಗೆ ನೋಟಿಸ್ ಕೊಡಲಾಗಿತ್ತು. ರೈತರ ಸಾಲ ಮನ್ನಾ ಮಾಡಿ ಸರ್ಕಾರ ಆದೇಶ ನೀಡಿದ್ರೂ ಕೂಡ ಕೇರೆ ಮಾಡಿರಲಿಲ್ಲ ಬ್ಯಾಂಕ್. ರೈತರಿಗೆ ನೋಟಿಸ್ ಕೊಟ್ಟ ಮ್ಯಾನೇಜರ್ ವಿರುದ್ಧ ಕ್ರಮವನ್ನ ಕೈಗೊಳ್ತೇವೆ, ರಾಷ್ಟ್ರಪತಿ ಅಂಕಿತಕ್ಕೆ ಕಾಯ್ತಾ ಇದ್ದೇವೆ, ಯಾರು ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ಅಂತ ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಕುಮಾರಸ್ವಾಮಿ. ಇದು ಸುವರ್ಣ ನ್ಯೂಸ್ ವರದಿಯ ಇಂಪ್ಯಾಕ್ಟ್. ರೈತರಿಗೆ ನೋಟಿಸ್ ಅನ್ನ ಕೊಟ್ಟು ಅವರಿಗೆ ಹಿಂಸಿಸಲಾಗಿತ್ತು. ಸಾಲ ಮರುಪಾವತಿಯ ವಿಚಾರವಾಗಿ ಈಗಾಗಲೇ ಋಣಪತ್ರವನ್ನ ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನ ಸರ್ಕಾರ ಹೇಳಿತ್ತು. ಯಾವುದೇ ರೀತಿಯಲ್ಲೂ ಕೂಡ ನೋಟಿಸ್ ಅನ್ನ ಕೊಡಬಾರದು ಅನ್ನುವಂತಹ ಸೂಚನೆ ನೀಡಿತ್ತು. ಹಾಗಿದ್ದು ಕೂಡ ಎಸ್ಬಿಐ ಆ ರೀತಿಯಲ್ಲಿ ಬ್ಯಾಂಕ್ನಿಂದಲೇ ನೋಟಿಸ್ ಹೋಗಿತ್ತು. ಹೀಗಾಗಿ ಇದರ ಬಗ್ಗೆ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು. ಆ ವರದಿಯನ್ನ ಗಮನಿಸಿದ ಸಿಎಂ ಈಗ ಅದರ ಬಗ್ಗೆ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ರೈತರ ಸಾಲ ಮನ್ನಾ ಮಾಡಿ ಸರ್ಕಾರ ಆದೇಶ ಕೊಟ್ಟಿದ್ರು, ಕೇರ್ ಮಾಡದಂತಹ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಸಿಎಂ. ರೈತರಿಗೆ ನೋಟಿಸ್ ಕೊಟ್ಟಂತಹ ಮ್ಯಾನೇಜರ್ ವಿರುದ್ಧ ಕ್ರಮ ಕೈಗೊಳ್ತೇವೆ ಎಂದಿದ್ದಾರೆ ಸಿಎಂ ಕುಮಾರಸ್ವಾಮಿ. ಇದು ಸುವರ್ಣ ನ್ಯೂಸ್ ವರದಿಯ ಇಂಪ್ಯಾಕ್ಟ್. ಅಷ್ಟೇ ಅಲ್ಲ, ರಾಷ್ಟ್ರಪತಿ ಅಂಕಿತಕ್ಕೆ ಕಾಯ್ತಾ ಇದ್ದೇವೆ, ಯಾರು ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ಅಂತ ರೈತರಿಗೆ ಕರೆ ಕೂಡ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ. ಎಸ್ಬಿಐ ಬ್ಯಾಂಕ್ ರೈತರಿಗೆ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ನವೆಂಬರ್ ಒಳಗಡೆ ತಾವೆಲ್ಲರೂ ಕೂಡ ಸಾಲವನ್ನ ಪಾವತಿಸಬೇಕು ಅನ್ನುವಂತಹ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಋಣಮುಕ್ತ ಪತ್ರದ ನಿರೀಕ್ಷೆಯಲ್ಲಿದ್ದಂತಹ ರೈತರಿಗೆ ಶಾಕ್ ಕೊಟ್ಟಿತ್ತು ಎಸ್ಬಿಐ ಬ್ಯಾಂಕ್. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡ್ತಿದ್ದಂತೆ ವರದಿ ಬಳಿಕ ಎಚ್ಚೆತ್ತಿದ್ದಾರೆ ಸಿಎಂ. ಈಗ ಎಸ್ಬಿಐ ಬ್ಯಾಂಕ್ನಿಂದ ಮೂಲಕ ಯಾವ ಮ್ಯಾನೇಜರ್ ಈ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೋ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಸಿಎಂ ಕುಮಾರಸ್ವಾಮಿ.